ಇದು ಚೌರಾಸಿಯಾ ಕುಟಿಯ ಬಿಟಲ್ ಆಶ್ರಮ ಅಂತ ಕರೀತಾರೆ. ಸೊ ಅದಕ್ಕೆ ನಾವೀಗ ಹೋಗ್ತಾ ಇದ್ದೀವಿ ಒಳಗಡೆಗೆ. ಇದೇ ಚೌರಾಸಿಯಾ ಕುಟಿಯ. ಆ್ಯಕ್ಚುಲಿ ಇದಕ್ಕೆ ಬೀಟಲ್ಸ್ ಆಶ್ರಮ ಅಂತಾರೆ, ಆದರೆ ಇದು ಮಹೇಶ್ ಯೋಗಿ ಅವರ ಆಶ್ರಮ. ಒಂದು ಕಾಲದಲ್ಲಿ ವಿಜೃಂಭಿಸಿದಂತಹ ಆಶ್ರಮ ಇದು. ಇಲ್ಲೇ ಟೈಗರ್ ರಿಸರ್ವ್ ಇದೆ ಒಳಗೆ. ಮಹರ್ಷಿ ಮಹೇಶ್ ಯೋಗಿ ಅವರ ಆಶ್ರಮ ಇದು. ಇಲ್ಲೇ ಟಿಕೆಟ್ ತೊಗೋಬೇಕು. 200 ರೂಪಾಯಿ ಒಬ್ಬರಿಗೆ, ಸ್ಟೂಡೆಂಟ್ ಆದರೆ 100 ರೂಪಾಯಿ ಟಿಕೆಟ್. ಇದು ಮೊದಲು ಮಹರ್ಷಿ ಯೋಗಿಯವರ ಆಶ್ರಮ ಆಗಿತ್ತು. ಮಹರ್ಷಿ ಯೋಗಿಯವರು ಬಹಳ ದೊಡ್ಡ ಯೋಗದ ಆಶ್ರಮವನ್ನು ಇಲ್ಲಿ ನಡೆಸ್ತಾ ಇದ್ರು. ಅವ್ರ ಬಗ್ಗೆ ಓದಿದ್ದೀನಿ ನಾನು. 1 ರಾಮ್ ಅನ್ನೋ ಕರೆನ್ಸಿ ಕೂಡ ಅವರು ಸ್ವಂತ ಕರೆನ್ಸಿ ಮಾಡಿದರು. ಮತ್ತು ಅವ್ರದ್ದೇ ಪ್ರೈವೇಟ್ ಏರ್ವೇ ಎಲ್ಲ ಇತ್ತು, ಜೆಟ್ ಇತ್ತು, ಫ್ಲೈಟ್ ಇತ್ತು. 1960ರಿಂದ 70ನೇ ಇಸ್ವಿವರೆಗೆ ಭಾಳ ಜೋರಾಗಿ ನಡೆದಿದೆ ಇದು ಆಶ್ರಮ. ಇವಾಗ ಇದನ್ನು ಟೈಗರ್ ರಿಸರ್ವ್ ಸೇರಿಸ್ಕೊಂಡಿದ್ದಾರೆ ಗೌರ್ಮೆಂಟ್ ಅವರು. ಇದೀಗ ಗೌರ್ಮೆಂಟ್ ಪ್ರಾಪರ್ಟಿ ಆಯಿತು. ಈ ಆಶ್ರಮ ಬೀಟಲ್ಸ್ ಆಶ್ರಮ ಅಂತ ಫೇಮಸ್ ಆಯಿತು. ಯಾಕೆಂದರೆ ಬೀಟಲ್ಸ್ ಅನ್ನೋ ಬ್ಯಾಂಡು, ಫಾರಿನ್ ಬ್ಯಾಂಡು ಇಲ್ಲಿ ಬಂದಿದ್ದು ಭಾಳ ಒಳ್ಳೆ ಕಂಪೋಸಿಷನ್ ಮಾಡಿದ್ರು ಅವರು. ಸೊ ಅದಾದಮೇಲೆ ಇದಕ್ಕೆ ಬೀಟಲ್ಸ್ ಆಶ್ರಮ ಅಂತ ಹೆಸರು ಬಂತು. ಈಗ ನೋಡಿ ಹಾಳು ಬಿದ್ದೋಗಿದೆ. ಇದು ಮುಂದೆ ಯಾರೂ ನೋಡ್ಕೊಳ್ಳಿಲ್ಲ ಅನಿಸುತ್ತೆ, ಅದಕ್ಕೆ ಇದನ್ನು ಗೌರ್ಮೆಂಟವ್ರು ಅಕ್ವೈರ್ ಮಾಡಿದರು. ಇದೇ ಇನ್ನೊಂದು ಫ್ಲೋರ್ ಇದೆ. ಹೌದು, 2 ಫ್ಲೋರ್ ಕೆಳಗಡೆ ಹೋಗ್ಬೋದು. ನಾವಿಬ್ಬರು ಈಗ ಕುತ್ಕೊಂಡಿಲ್ಲಿ ಧ್ಯಾನ ಮಾಡ್ತೀವಿ. Maharshi Mahesh Yogi established this ashram in 1961 on 7.5 hectares of forest land. Many famous people including Beatles came here to participate. Transcendental meditation, our famous idu. Mahesh Yogi ಅವರು ಮಾಡಿದ್ದು transcendental meditation. It is now being developed as a nature center by Rajaji Tiger Reserve. ರೆಕಾರ್ಡ್ ಆಗ್ತಿದೆ ಅಲ್ಲ, ಇವರು ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಅಲ್ಲ, ಅದೇ ಅದನ್ನ ಮಾಡಿದ್ದಾರೆ ಅಷ್ಟೇ, ಡೆವಲಪ್ ಅಂತೆಲ್ಲ. These structures were constructed from 1976-78. It accommodate sannyasis and brahmacharis for participating their sadhana. The round stones used in them were taken from the shore of the Ganga.
ಆ್ಯಕ್ಚುಲಿ ವಾತಾವರಣ ಸ್ವಲ್ಪ ಹದಗೆಟ್ಟಿದೆ ಎಲ್ಲ ಕಡೆಗೆ. ಇಲ್ಲಿ ಬಿಸಿಲಿದೆ ಈಗ. ಅಲ್ಲಿ ಯಾರೊಬ್ಬರು ಹೇಳ್ತಾಯಿದ್ರು, ಇಲ್ಲಿ ಜನ ಹೇಳ್ತಾಯಿದ್ರು ಮೊದಲಷ್ಟು ಚಳಿ ಅನ್ನೋದಿಲ್ಲ ಇವಾಗ ಅಂತ. ಗ್ಲೋಬಲ್ ವಾರ್ಮಿಂಗಿಂದ ಎಲ್ಲ ಸ್ವಲ್ಪ ವಾತಾವರಣ 68 ಇದು ನಂಬರ್. ಚೌರಾಸಿಯಾ ಅಂದರೆ 84 ಚೌರಾಸಿಯಾ ಅಂದರೆ. ಸೊ 84 ಇಲ್ಲಿ ಈ ಥರದ ಸ್ಟ್ರಕ್ಚರ್ಸ್ ಇದೆ. ನೋಡಿ ಇದು ಬಾತ್ರೂಮು. ಕರೆಕ್ಟು. ಇದು ಮಲ್ಗೋ ಕೋಣೆ. ಮೇಲ್ಗಡೆ ಮೆಡಿಟೇಷನ್ ಅದು. ಹಾಂ, ಯಪ್ಪ ಇದ್ರಲ್ಲಿ ಮುಗಿದೋಗಿದ್ದಾನಪ್ಪ. ಮೆಡಿಟೇಷನ್ ಮೇಲ್ಗಡೆಗೆ ಬಂದರೆ ಮಹರ್ಷಿ ಯೋಗಿಯವರ, ಮಹೇಶ್ ಯೋಗಿಯವರ ರೆಸಿಡೆನ್ಸ್ ಇದು. ಅವರಿದ್ದಂತಹ ಮನೆ. ಅಲ್ಲಿ ನೋಡಿ ಅಲ್ಲಿ ಸದ್ದು ಕೇಳಿಸುತ್ತೆ. ಹ್ಞೂ, ಅದಕ್ಕೆ ಅಂತಾನೆ ಚೂಸ್ ಮಾಡ್ಕೊಂಡಿದ್ದಂತೆ ಈ ಲೊಕೇಶನ್. ಮಹರ್ಷಿ ದ ಬ್ಲೇಸ್ ಆಫ್ ಶ್ರೀ ಮಾಸ್ಟರ್ ಶ್ರೀ ಬ್ರಹ್ಮಾನಂದ ಮಹರ್ಷಿ ಮಹೇಶ್ ಯೋಗಿ ಮೇಡ್ transcendental meditation popular worldwide and developed scientific explanation of meditation and yoga. ಅಲ್ಲೊಂದು ದೊಡ್ಡ ಇದೆ ಮೆಡಿಟೇಷನ್ ಹಾಲ್ ಇರಬೇಕದು. ಇದು ಅವರಿದ್ದಿದ್ದ ಮನೆ. ಎಂಥ ವೈಭವ ಇದ್ದಿರಬಹುದು ಈ ಜಾಗದಲ್ಲಿ. ಒಂದು ಕಾಲದಲ್ಲಿ ಬಹಳ ವಿಜೃಂಭಿಸಿದಂಥ ಆಶ್ರಮ ಇದು. ಇವತ್ತು ನೋಡಿದರೆ ಬೇಜಾರಾಗುತ್ತೆ, ಎಲ್ಲ ಹಾಳು ಬಿದ್ದು ಹೋಗಿದೆ. ಇಲ್ಲೇ ಗಂಗೆ ಹರಿಯುವ ಸದ್ದು. ಇಲ್ಲೇನು ಕೆಳಗಡೆ ಬೇರೆ ಇದೆ. ಕ್ಲೋಸ್ ಮಾಡಿರಪ್ಪ, ಹೋಗಿ ಭಯ ಆಗುತ್ತೆ. ಇಲ್ಲಿಂದ ಕೆಳಗಡೆನೂ ಇದೆ ಏನೋ, ನೋಡೋಣ ಏನಿದೆ ಅಂತ. ಎಷ್ಟು ತಣ್ಣಗಿದೆ ಇಲ್ಲಿ. ಕತ್ತಲು ಪೂರ ಫ್ಲೋರಲ್ಲಿ. ಅಲ್ಲಿಂದ ಮೇಲೆ ಹೋಗ್ಬೋದು ಇಲ್ಲಿಂದ. ಅವಾಗಲೇ ನೋಡಿದ್ದೀನಿ. ಬೆಟ್ಟಗಳು ಹೆಂಗೆ ಕಾಣ್ತಿದೆ. ಈ ಕಡೆ ಎರಡು ರೂಮ್ಗಳಿದೆ ಇಲ್ಲಿ. ಅದು ಮೇಲೆ ಹತ್ತಕ್ಕೂ ಏಣಿ ಮಾಡ್ಯಾರ ನೋಡಿ. ಏನಕ್ಕನ ಇವಾಗ ಮಾಡಿರೋದು ರೀಸೆಂಟಾಗಿ. ಹೌದಾ, ವಾಚ್ ಟವರ್ ಥರ ಮಾಡ್ಕೊಂಡಿದ್ದಾರೆ ಏನಾರು.
ಇಲ್ಲಿ ಇನ್ನೂ ಈ ಥರದ್ದು 1 2 3 ಸ್ಟ್ರಕ್ಚರ್ ಇದೆ, ಅದೇ ಥರದ ಗೋಪುರಗಳು ಮೇಲ್ಗಡೆಗೆ. ಎಷ್ಟು ದೊಡ್ಡ ಆಶ್ರಮ ಇರಬೇಕು ಆಗಿನ ಕಾಲದಲ್ಲಿ ಇದು. Ved Bhavan, constructed in 1976. This building was used as a lecture hall, classroom for conducting courses. ಅಂತೆ. ಸೊ ಇದು ಒಳಗಡೆ ಹೋಗೋಣ. ವೇದ ಭವನ ಒಳಗಡೆ ಇದು ಕ್ಲಾಸಸ್ ಮಾಡೋಕ್ಕೆ ಬಳಸಿದಂತಹ, ಯೋಗವನ್ನು ಮೆಡಿಟೇಷನ್ ಮಾಡೋಕ್ಕೆ ಬಳಸಿದಂತಹ ರವಿಶಂಕರ್ ಅವರ ಚಿತ್ರ. ಬೀಟಲ್ಸ್ ಇವರೇ ಬೀಟಲ್ಸ್ ಗ್ರೂಪ್, ಬೀಟಲ್ಸ್ ಬ್ಯಾಂಡ್ನ ಸದಸ್ಯರು ಇವರೇ. ಪ್ರಿಂಟಿಂಗ್ ಪ್ರೆಸ್ ಅಂತೆ ಹೆಂಗಾಗಿದೆ. ಸೊ ಇದು 1960s ಕನ್ಸ್ಟ್ರಕ್ಟ್ ಮಾಡಿದ್ದು. ಫಸ್ಟ್ 6 ಚಾಪ್ಟರ್ಸ್ ಆಫ್ ಶ್ರೀಮದ್ ಭಗವದ್ಗೀತಾ ವಾಸ್ ಪ್ರಿಂಟೆಡ್ ಇನ್ ದಿಸ್ ಬಿಲ್ಡಿಂಗ್. ಮಹೇಶ್ ಯೋಗಿ ಅವರು ವಾಕ್ಯ ಬರೆದಿದ್ದಂತಹ ಭಗವದ್ಗೀತೆಯ 6 ಚಾಪ್ಟರ್ನ ಪ್ರಿಂಟ್ ತೆಗೆದಿದ್ದು ಇಲ್ಲೇ ಅಂತೆ. ಸೊ ಇದು ಪ್ರಿಂಟಿಂಗ್ ಪ್ರೆಸ್ಸು. ಅಡುಗೆ ಮನೆ ಇದು 1960ರಲ್ಲಿ ಕಟ್ಟಿದ್ದಂತೆ. ಆಶ್ರಮದ ಅಡುಗೆ ಮನೆ ಇದು. ಇಲ್ಲಿ ಫೋಟೋ ಗ್ಯಾಲರಿ ಇದೆ. ಬೀಟಲ್ಸ್ ಬ್ಯಾಂಡ್ ಸದಸ್ಯರು. ಸಾಯಂಕಾಲ 5 ಗಂಟೆ ಆಗಿದೆ. ನಾವು ತ್ರಿವೇಣಿ ಘಾಟ್ಗೆ ಹೋಗ್ತಾ ಇದ್ದೀವಿ ಸೀದಾ. ರೈಟ್, ಇದು ತ್ರಿವೇಣಿ ಘಾಟ್ ರೋಡು. ಇದು ತ್ರಿವೇಣಿ ಘಾಟ್ ಆರತಿ ಪ್ಲೇಸ್. ಆರತಿ ಇಲ್ಲೇ ನಡೆಯೋದು, ಗಂಗಾರತಿ. ಕ್ಯೂವಲ್ಲಿ ನಿಂತ್ಕೋಬೇಕಿಲ್ಲ ಒಳಗೆ ಹೋಗೋಕ್ಕೆ. ಎಲ್ಲರೂ ಕ್ಯೂವಲ್ಲಿ ನಿಂತಿದ್ದಾರೆ ನೋಡಿ. ನಾವೀಗ ಗಂಗಾರತಿ ನೋಡೋಕೆ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಕ್ಯೂವಲ್ಲಿ ಹೋಗ್ಬೇಕಿಲ್ಲಿ. ಗಂಗಾರತಿಗೆ ತಯಾರಿ ನಡೀತಾ ಇದೆ, ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ.
ಅಷ್ಟೊತ್ತಿಗೆ ಶುರು ಆಗ್ಬೋದು ಗಂಗಾ ಆರತಿ. ಗಂಗಾ ಆರತಿ ಇನ್ನೇನು 15 ಕ್ಷಣಗಳಲ್ಲಿ ಶುರು ಆಗುತ್ತೆ. ತ್ರಿವೇಣಿ ಘಾಟಲ್ಲಿ ಗಂಗಾ ಆರತಿ ನಡೀತಾ ಇದೆ ಈಗ. ಮೊದಲು ಧೂಪಾರತಿ ಮಾಡ್ತಾರೆ ಬರೀ. ಗಂಗಾರತಿ ಶುರುವಾಗಿದೆ. ನಾವು ಗೀತಾ ಭವನಲ್ಲೇ ಇನ್ನೊಂದು ಕಡೆ ಊಟ ಮಾಡ್ತಾ ಇದ್ದೀವಿ. ಇನ್ನೊಂದು ಇದೇ ಥರ 50 ರೂಪಾಯಿ ಇಸ್ಕೋತಾರೆ, ಎಷ್ಟು ಬೇಕಾದ್ರೂ ಊಟ ಮಾಡ್ಬೋದು. ಗೀತಾ ಭವನ ಇನ್ನೊಂದು ಜಾಗದಲ್ಲಿ ಅದೇ ಥರ ಭೋಜನಾಲಯ ಮಾಡಿದ್ದಾರೆ. ಈಗ ರಾತ್ರಿ 9 ಗಂಟೆ ಆಗಿದೆ, 9 ಕಾಲಾಗಿದೆ. ಇವಾಗ ನಾವು ಈ ರಾಮ್ಜೂಲ, ಇದೇ ರಾಮ್ಜೂಲ, ರಾಮ್ ಸೇತುವೆ ಅಂತ ಇದರ ಮೇಲೆ ಹೋಗ್ತಾ ಇದ್ದೀವಿ. ಈಗ ಹೋಗ್ತೀವಿ, ಆ ಕಡೆ ಹೋಗ್ಬೇಕು ಬೈಕ್ ತೊಗೊಳಕ್ಕೆ. ನಾಳೆ ನಮ್ಮ ಬೈಕ್ ರೈಡ್ ಇದೆ. ಸೊ ಹಾಗಾಗಿ ಇಲ್ಲಿಂದ ತುಂಗನಾಥ್ಗೆ ಹೋಗ್ತಾ ಇದ್ದೀವಿ. ಚೋಪ್ತಾಯಿಂದ ತುಂಗನಾಥ್ ಮಹಾದೇವ್ ಟ್ರೆಕ್ಕಿಂಗ್ ಮಾಡ್ತೀವಿ. ಸೊ ಹಾಗಾಗಿ ಇವಾಗ ಬೈಕ್ ತೊಗೊಳಕ್ಕೆ ಆ ಕಡೆ ಹೋಗ್ತಾಯಿದ್ದೀವಿ. ಗಂಗೆಯನ್ನು ದಾಟ್ಕೊಂಡು ಹೋಗಬೇಕು, ಗಂಗಾ ನದಿಯನ್ನು. ಅದಕ್ಕೆ ಇದು ಈಗ ರಾಮ್ಜೂಲದಲ್ಲಿ ರಾಮ್ಜೂಲ ಅಂತ ದಾಟಬೇಕು.